Question. The perimeter of a triangle is 600 meter. If the ratio of its sides is 12 is to 13 is to 15, find the length of longest sides. ಅಂದ್ರೆ ಒಂದು ತ್ರಿಭುಜದ ಸುತ್ತಳತೆ 600 ಮೀಟರ್ ಆದಾಗ ಆ ತ್ರಿಭುಜದ ಬಾಹುಗಳು 12 ಅನುಪಾತ 13 ಅನುಪಾತ 15. ಹಾಗಾದರೆ ಆ ತ್ರಿಭುಜದ ಅತಿ ಉದ್ದವಾದ ಬಾಹು ಕಂಡುಹಿಡಿಯಿರಿ. ಆಪ್ಷನ್ ಎ 180, ಆಪ್ಷನ್ ಬಿ 220, ಆಪ್ಷನ್ ಸಿ 195, ಆಪ್ಷನ್ ಡಿ 225. ಸೊ ಏನು ಕೊಟ್ಟಿದ್ದಾರೆ ಅಂದ್ರೆ ರೀ, ಸುತ್ತಳತೆ ಕೊಟ್ಟಿದ್ದಾರೆ. ಒಂದು ತ್ರಿಭುಜಕ್ಕೆ ಎಷ್ಟು ಬಾಹು ಇರ್ತಾವ್ರಿ? 3 ಬಾಹು ಇರ್ತಾವೆ. ಆ 3 ಬಾಹುವಿನ ಅಳತೆಯನ್ನು ಕೂಡಿಸಿದಾಗ ಸುತ್ತಳತೆ ಅಂತ ಕರೀತಾರೆ. ಅದೆಷ್ಟು ಅದ ರೀ? 600 ಮೀಟರ್ ಅದ ರೀ. ಆ 3 ಬಾಹುಗಳು ಯಾವ ಅಳತೆಯನ್ನು ಹೊಂದಿದಾವಂತ ಕೊಟ್ಟಿದ್ದಾರೆ? ರೇಷೋ ಒಳಗೆ ಕೊಟ್ಟಿದ್ದಾರೆ 12:13:15. ಹಾಗಾದರೆ ಇದರಲ್ಲಿ ಅತಿ ದೊಡ್ಡದಾದ ಬಾಹು ಎಷ್ಟು ಆಗುವುದು ಅಂತ ಕೇಳಿದ್ದಾರೆ. ಸುತ್ತಳತೆ ಅಂದರೆ ಏನು ಮಾಡ್ತೀರಿ ನೀವು? ಸುತ್ತಳತೆ ಅಂದರೆ ಏನು ಮಾಡ್ತೀರಿ? 3 ಬಾಹುವನ್ನು ಕೂಡಿಸಿ ಭಾಗಿಸ್ತೀರಿ, ಹೌದ್ರಿ? ಸೊ 3 ಬಾಹುಗಳ ಅಳತೆ ಹೆಂಗೆ ಕೊಟ್ಟಿದ್ದಾರೆ? 12, 13 ಮತ್ತು 15 ಕೊಟ್ಟಿದ್ದಾರೆ. ಸೊ ನಾವು ಏನು ಮಾಡಬೇಕಪ್ಪ ಅಂದ್ರೆ ಅನುಪಾತ ಕೊಟ್ಟಾಗ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಬೇಕ್ರಿ. 12x + 13x + 15x ಅಡಿಷನ್ ಮಾಡ್ಬೇಕ್ರಿ. ಅಂದ್ರೆ ಪೆರಿಮೀಟರ್ ಅಪ್ಪ ಸಮ್ ಆಫ್ 3 sides. So given perimeter is given, that is equal to 600 meter. 600 ಮೀಟರ್ ಕೊಟ್ಟಿದ್ದಾರೆ. ನಮಗೆ ಸುತ್ತಳತೆ ಅಂದರೆ ಏನು ಗೊತ್ತಿರಬೇಕಂದ್ರೆ 3 ಬಾಹುಗಳ ಮೊತ್ತ, 3 ಬಾಹುಗಳನ್ನು ಕೊಟ್ಟಿದ್ದಾರೆ. ಹೇಗೆ ಕೊಟ್ಟಿದ್ದಾರೆ ರೀ? 12x + 13x + 15x. ಈ 3 ಬಾಹುಗಳನ್ನು ಕೂಡಿಸಿದಾಗ ಬರುವ ಅಳತೆ ಎಷ್ಟಾಗಬೇಕಂತಾರೆ ಅವರು? 600 ಮೀಟರ್ ಆಗಬೇಕಂತಾರೆ. ಅಂದರೆ ಈಸ್ ಈಕ್ವಲ್ ಟು 600. ಹಾಗಾದರೆ ರೀ 12x 13x 15x ಅಡಿಷನ್ ಮಾಡಿರಿ ಎಷ್ಟಾಗುತ್ತಾ? 40x. 40xಕ್ಕೆ 600 ಆದ್ರೆ 1xಕ್ಕೆ ಎಷ್ಟು ಅಂತ ಕಂಡುಹಿಡಿತೀರಿ. 40xಕ್ಕೆ 600 ಆದ್ರೆ 1xಕ್ಕೆ ಎಷ್ಟು ಬರ್ತೈತ್ರಿ? 12 13 15 ಅಡಿಷನ್ ಮಾಡಿರಿ ಎಷ್ಟು x ರೀ? 14x. 14x ಈಕ್ವಲ್ ಟು ಎಷ್ಟು ರೀ? 600. ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕಪ್ಪ ಅಂದ್ರೆ ವ್ಯಾಲ್ಯೂ ಆಫ್ 1x. 1x ಫೈಂಡ್ ಔಟ್ ಮಾಡಿದಾಗ ಲೆಂತ್ ಆಫ್ ಲಾಂಗೆಸ್ಟ್ ಸೈಜ್ ಸಿಗ್ತೈತ್ರಿ 40x. ಹಿಯರ್ ಇಸ್ ಮಲ್ಟಿಪ್ಲೈ ಬೈ x. x ಇದ್ರ ಜೊತೆ ಗುಣಾಕಾರ ಅದಲ್ರಿ, ಈಕ್ವಲ್ ಟು ದಾಟ್ ಹೋದ್ರೆ ಏನಾಗುತ್ತಾ? ಡಿವಿಷನ್ ಆಗುತ್ತಾ? ಬೈ 40. ಇವಾಗ 600ಕ್ಕೆ ಮತ್ತು 40ಕ್ಕೆ ಬಾ ಮುಗಿಸ್ಬೇಕ್ರಿ. 600ಕ್ಕೆ ಮತ್ತು 40ಕ್ಕೆ ಬಾ ಮುಗಿಸಲ್ರಿ. ಸೊ ಕ್ಯಾನ್ಸಲೇಷನ್ 0 0. ಸೊ 60 ಮತ್ತು 4ಕ್ಕೆ ಯಾವ ಮಗ್ಗಿಲೆ ಬಾ ಹೋಗ್ಬೋದ್ರಿ? ಮ್ಯಾಕ್ಸಿಮಮ್ ಸಂಖ್ಯೆ ತಗೋರಿ. 2ರಲ್ಲೇ ಹೋಗ್ತೈತಿ ಮತ್ತು 4ರಲ್ಲೇ ಹೋಗ್ತೈತಿ. ಸೊ ಎಷ್ಟರಲ್ಲೇ ಹೋಗ್ಸನ್ರಿ? 4ರಲ್ಲೇ ಹೋಗ್ಸೋಣ. ಸೊ ಎಷ್ಟರಲ್ಲೇ ಹೋಗ್ತೀರಿ? 4 ಒಂದಲೇ ರೀ, 4 ಒಂದಲೇ 4, 2 ರಿಮೈನ್ಸ್ 20 ಆಯ್ತಾ? 4 5 20. 1x ಬೆಲೆ ಎಷ್ಟೈತ್ರಿ? 15. ಹಾಗಾದರೆ ನಿಮ್ಗಿಲ್ಲೇ 12 13 15 ಯಾವ ಬಾಹು ದೊಡ್ಡದು ಅನ್ನಿಸ್ತದ ರೀ? 15 ದೊಡ್ಡ ಹೌದಲ್ರಿ? ಹಾಗಾದ್ರೆ ಲಾಂಗೆಸ್ಟ್ ಸೈಡ್ is equal to 15x. 15. Value of x we have to find out. That is value of x is 15. ಹಾಗಾದ್ರೆ 15 ಗುಣಿಸು 15 15 15 ಎಷ್ಟು ರೀ? 225. ಸೊ ಮೀಟರ್ ಕೊಟ್ಟಿದಾರಲ್ರಿ ನಮ್ಗೆ ಸುತ್ತಳತೆಯನ್ನು. ಹಾಗಾದ್ರೆ ಬಾಹು ಎಷ್ಟು ಮೀಟರ್ ಐತ್ರಿ? 225 ಮೀಟರ್. ಲೆಂತ್ ಆಫ್ ಲಾಂಗೆಸ್ಟ್ ಸೈಡ್. ಹಾಗಾದ್ರೆ ಸ್ಮಾಲೆಸ್ಟ್ ಸೈಡ್ ಅಂದ್ರೆ ಯಾವ ಫೈಂಡ್ ಔಟ್ ಮಾಡ್ತಿದ್ರಿ ನೀವು? 12x. x ಬೆಲೆ 15 ಐತ್ರಿ, 15 ಗುಣಿಸು 12 ಮಾಡು. ಹಾಗಾದ್ರೆ ಆಪ್ಷನ್ ಯಾವ್ದೈತಿ ಈಗ? ಡಿ.
ಬಿಡಿಸ್ಕೊಂಡಿದ್ದಾಯ್ತು ರೀ, ಬಿಡಿಸಿದಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್. So next one, a person sells sells 400 mangoes. A person sells 400 mangoes at the cost price of cost price of 300. A person sells 400 mangoes at the cost price of 320 mangoes. 320 mangoes. 320 mangoes. 320 mangoes. What is his profit percent? 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 So option A is 15%, 15%, 25%, and option C 10%, option D 20%. A person sells 400 mangoes at the cost of price of 320 mangoes. What is his profit percent? ಒಬ್ಬ ವ್ಯಕ್ತಿ ರೀ 320 ಮಾವಿನ ಹಣ್ಣುಗಳನ್ನು 400 ಮಾರಾಟದ ಬೆಲೆಗೆ ಮಾರಿದಾಗ ಆ ವ್ಯಕ್ತಿಗೆ ಆಗುವ ಪ್ರತಿಶತ ಲಾಭ ಎಷ್ಟು ಅಂಥೇಳಿ. ಅಂದ್ರೆ ರೀ 320 ಮಾವಿನ ಹಣ್ಣುಗಳನ್ನು 400 ರೂಪಾಯಿಗೆ ಮಾರಿದಾನ್ರಿ. ಹಾಗಾದರೆ ಆತನಿಗೆ ಆಗುವ ಪ್ರತಿಶತ ಲಾಭ ಎಷ್ಟು ಅಂತಂದ್ರೆ, ಸೊ 320 ರೂಪಾಯಿಗೆ ತಗೊಂಡು 400 ರೂಪಾಯಿಗೆ ಮಾರಾಟ ಮಾಡಿದಾನ್ರಿ ಅವ್ನು. ಸೊ 400ಕ್ಕೆ ಮಾರಿದಾಗ ಆತನಿಗೆ ಆಗುವ ಪ್ರತಿಶತ ಲಾಭ ಎಷ್ಟು ಅಂತ ಕೇಳಿದಾರೆ. ಲಾಭ ಎಷ್ಟು ರೂಪಾಯಿ ಆಗುತ್ತೆ ಹೇಳ್ರಿ? ಸೊ 320 ರೂಪಾಯಿ ಮಾವಿನ ಹಣ್ಣಿನ ಬೆಲೆಯನ್ನು 400 ರೂಪಾಯಿಗೆ ಮಾರಾಟ ಮಾಡಿದಾಗ ಆಗುವ ಪ್ರತಿಶತ ಲಾಭ ಎಷ್ಟು? ಎಷ್ಟು ರೂಪಾಯಿ ಲಾಭ ಆಗೈತ್ರಿ? 80 ರೂಪಾಯಿ ಲಾಭ ಆಗುತ್ತಲ್ರಿ. ಕೊಂಡ್ಕೊಂಡಿದ್ದ ಬೆಲೆ 320 ಇರುತ್ತೆ, ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ 320, ಸೆಲ್ಲಿಂಗ್ ಪ್ರೈಸ್ 400 ಆದಾಗ ವಿ ಹ್ಯಾವ್ ಟು ಗೇನ್ ಪ್ರಾಫಿಟ್. ನಮ್ಗೆ ಎಷ್ಟು ಪ್ರಾಫಿಟ್ ಐತ್ರಿ? ಸೆಲ್ಲಿಂಗ್ ಪ್ರೈಸ್ ಒಳಗೆ ಕಾಸ್ಟ್ ಪ್ರೈಸನ್ನು ಏನು ಮಾಡಬೇಕು? ಮೈನಸ್ ಮಾಡಬೇಕು. 400 ಮೈನಸ್ 320. ಸೊ 400ರಲ್ಲಿ 320 ತೆಗೆದಾಗ ಎಷ್ಟು ಬರುದ್ರಿ? 80 ರೂಪಾಯಿ. ನಮ್ಗೆ ಎಷ್ಟು ರೂಪಾಯಿ ಲಾಭ ಆಯಿತು? 80 ರೂಪಾಯಿ ಲಾಭ ಆಯಿತು. ಸೊ ನಮಗೆ ಏನು ಕೇಳಿದಾರೆ ಅವರು? ಪ್ರಾಫಿಟ್ ಪರ್ಸೆಂಟ್, ಶೇಕಡ ಲಾಭ. ಶೇಕಡ ಲಾಭ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಿಮಗೆ ಏನು ಗೊತ್ತದ ರೀ? ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ವಿ ಹ್ಯಾವ್ ಟು ಟೇಕ್ ಅನ್ ಪ್ರಾಫಿಟ್, ದಟ್ ಈಸ್ 80. ಲಾಭ ಎಷ್ಟಾಗ್ಯದ ರೀ ನಮಗೆ? 80 ರೂಪಾಯಿ. ನಾವು ಎಷ್ಟು ಕೊಂಡ್ಕೊಂಡಿದ್ದೀವಿ ರೀ ಅವನ್ನ? 320ಕ್ಕೆ ಇಂಟು 100. ಸೊ ಟೇಕ್ ಅಪ್ ಕ್ಯಾನ್ಸಲೇಷನ್. ಏನು ಮಾಡೋಣ್ರಿ ಇವಾಗ? ಬಾರಿಸೋಣ. ಸೊ ಮೇಲ್ಗಡೆ 0 ಕೆಳಗಡೆ 0 ಕ್ಯಾನ್ಸಲ್ ಆಗತ್ತೆ. 8 ಮತ್ತು 32 ಯಾವಾರ ಒಂದ ಮಗ್ಗಿ ಒಳಗೆ ಅದಾವ ನೋಡ್ರಿ. ಎಷ್ಟು ಮಗ್ಗಿ ಆಗದಾವ್ರಿ? 8 ಮಗ್ಗಿ ಆಗದಾವಲ್ರಿ. ಸೊ ಟೇಕ್ ಅಪ್ 8 ಒಂದ್ಲೇ ರೀ, 8 ಎಷ್ಟಲೇ ರೀ? 8 4 32. ಅಗೇನ್ ಮತ್ತೆ 100ಕ್ಕೆ ಮತ್ತೆ 4ಕ್ಕೆ ಬಾ ಹೋಗುತ್ರಿ. 100ಕ್ಕೆ 4ಕ್ಕೆ ಬಾ ಹೋಗುತ್ತಾ? ಸೊ ಎಷ್ಟೇ ಹೋಗುತ್ರಿ ನೋಡ್ರಿ? 4 ಒಂದ್ಲೇ ರೀ, 4 ಎಷ್ಟಲೇ 100 ರೀ? 4 25. ಹಾಗಾದರೆ 25 ಒಂದ್ಲೇ 25. ಎಷ್ಟು ಪರ್ಸೆಂಟ್ ಲಾಭ ಆಯ್ತು ರೀ ನಮಗೆ ಇವಾಗ? ಶೇಕಡ 25ರಷ್ಟು ಲಾಭ. ಸೊ ಆಪ್ಷನ್ ಯಾವ್ದು ಬಂತಿಲ್ಲ? ಆಪ್ಷನ್ ಬಿ.
ಬಿಡಿಸಿದಾಯ್ತಾ ಬಿಡಿಸಿದಾಯ್ತಾ. ಸೊ ನೆಕ್ಸ್ಟ್ ಒನ್ ಈಸ್ a motor boat take down a motor boat takes a motor boat takes 2 hours to travel a distance 2 hours to travel a distance to travel a distance of 9 km downstream of 9 km downstream 9 km downstream 9 km downstream the current and it takes downstream the current and it takes 6 hours and it takes 6 hours and it takes 6 hours to travel the same distance 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 against the current against the current against the current against the current. The speed of the boat in still water, the speed of the boat still water, the speed of the boat still water, that of the current 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 in kilometer per hour respectively are that of the current in kilometer per hour respectively are So notri, a motor boat takes 2 hours to travel distance of 9 km downstream the current and it takes 6 hours to travel the same distance against the current. The speed of the boat still water and that of the current, so in kilometer per hour respectively are. Options are given. Option A 3 km per hour and 5 km per hour. 3 km per hour 3 km per hour and 5 km per hour. Option A 3 km per hour and 1.5 km per hour. Option B 3 km per hour and 2 km per hour. 3 km per hour and 2 km per hour. Option C 3 km per hour and 1 km per hour. 3 km per hour and 1 km per hour. 1 km per hour. Next, option D 3 km per hour 3 km per hour and 2.5 km per hour. ಸೊ ನೋಡ್ರಿ, ಪ್ರಶ್ನೆ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ರೀ, ಆ ಮೋಟಾರ್ ಬೋಟ್ ಟೇಕ್ಸ್ 2 hours
ಟು ಟ್ರಾವೆಲ್ ಅ ಡಿಸ್ಟೆನ್ಸ್ ಆಫ್ 9 ಕಿಲೋಮೀಟರ್ ಡೌನ್ ಸ್ಟ್ರೀಮ್. ಅಂದ್ರೆ ಒಂದು ಹಡಗ್ರಿ ಎಷ್ಟು ಕಿಲೋಮೀಟರ್ ಚಲಿಸ್ಬೇಕಾಗೈತ್ರಿ? 9 ಕಿಲೋಮೀಟರ್ ಚಲಿಸ್ಬೇಕಾಯ್ತು. ಯಾವ ಕಡೆ ಚಲಿಸ್ಬೇಕಾಯ್ತು ಅಂದ್ರೆ ಡೌನ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಅಂದ್ರೆ ಪ್ರವಾಹದ ದಿಕ್ಕು. ಪ್ರವಾಹ ಯಾವ ಕಡೆ ಹೋಗಿರ್ತೈತಲ್ರಿ ಆ ಕಡೆ ಬೋಟಾಗಿ ಚಲಿಸ್ಬೇಕು. ಅದಕ್ಕೆ 9 ಕಿಲೋಮೀಟರ್ ಚಲಿಸಕ್ಕೆ ಟೈಮ್ ಎಷ್ಟು ತೊಗೊಂಡೈತ್ರಿ? ಅದು 2 ಗಂಟೆ ತೊಗೊಂಡೈತ್ರಿ. ಅದರ್ ಡಿಸ್ಟೆನ್ಸ್ ಅನ್ನ and it takes 6 hours to travel the same distance. ಅದರ್ ಡಿಸ್ಟೆನ್ಸ್ ಅನ್ನ ಅದ ಅಗೇನ್ಸ್ಟ್ ದಿ ಕರೆಂಟ್, ವಿದ್ಯುತ್ತಿನ ವಿರುದ್ಧ ದಿಕ್ಕಿಗೆ ಅಂದ್ರೆ ಪ್ರವಾಹದ ವಿರುದ್ಧ ದಿಕ್ಕಿಗೆ ಚಲಿಸ್ಬೇಕಾದ್ರೆ ಎಷ್ಟು ಟೈಮ್ ತಗೋತೈತ್ರಿ? 6 hours. ಎಷ್ಟು ಡಿಸ್ಟೆನ್ಸ್ ಐತ್ರಿ? 9 ಕಿಲೋಮೀಟರ್. ಪ್ರವಾಹದ ಜೊತೆನ ಹೋದ್ರ 2 ಕಿಲೋಮೀಟರ್ ರೀ. ಪ್ರವಾಹದ ವಿರುದ್ಧ ಬಂದ್ರೆ ಎಷ್ಟು ಕಿಲೋಮೀಟರ್ ಎಷ್ಟು ಗಂಟೆ ತಗೋತೈತ್ರಿ? 6 ಗಂಟೆ ತಗೋತೈತ್ರಿ. ಹಾಗಾದ್ರೆ ಹಡಗಿನ ವೇಗವನ್ನ ನೀರಿನಲ್ಲಿ ಮತ್ತು ಕರೆಂಟಿಂದ ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಅಪ್ ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಹಾಗಾದ್ರೆ ಫಸ್ಟ್ ನಾವು ಡೌನ್ ಸ್ಟ್ರೀಮ್ ಸ್ಪೀಡ್ ಮತ್ತು ಅಪ್ ಸ್ಟ್ರೀಮ್ ಸ್ಪೀಡ್ ಕಂಡುಹಿಡ್ಬೇಕ್ರಿ. ನಿಮ್ಗೆಲ್ಲರಿಗೂ ಗೊತ್ತದ ರೀ ಸ್ಪೀಡ್ ಅಂದ್ರೆ ಏನು ಹೇಳ್ತೀರಿ? ಸ್ಪೀಡ್ ಅಂದ್ರೆ ಏನು ಹೇಳ್ತೀರಿ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್ ರೀ. ಸೊ ನಮ್ಗೆ ಅಪ್ ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆವಾಗ ನಾವು ಏನು ಮಾಡಿದ್ರೆ ಡೌನ್ ಸ್ಟ್ರೀಮ್ ಅನ್ನ ಎಸ್ ಡಿ ಅಂತ ಕನ್ಸಿಡರ್ ಮಾಡೋಣ್ರಿ. ಸೊ ಡಿಸ್ಟೆನ್ಸ್ ಎಷ್ಟು ಐತಾರಿ? 9 ಕಿಲೋಮೀಟರ್. ಎಷ್ಟಾದ್ರೆ ಡಿಸ್ಟೆನ್ಸ್? 9 ಕಿಲೋಮೀಟರ್. 9 ಕಿಲೋ ಡೌನ್ ಸ್ಟ್ರೀಮ್ ಕ್ರಮಿಸಾಕ ಟೈಮ್ ಎಷ್ಟು ತಗೊಂಡೈತಿ ಇಲ್ಲಿ? 2 hours. 9/2. ಸರಿನಾ? ಇದು ಡೌನ್ ಸ್ಟ್ರೀಮ್ ಸ್ಪೀಡ್ ರೀ. 9/2 ಅಂದ್ರೆ 9 2ಕ್ಕೆ ಭಾಗಿಸ್ಬೇಕ್ರಿ. ಭಾಗ ಹೋಗಂಗಿಲ್ಲ. ಏನು ಮಾಡ್ತೀರಿ? 9:15. 9:15 ಅಂದ್ರೆ ಎಷ್ಟಾಗತ್ರಿ? 4.5 ಕಿಲೋಮೀಟರ್ ಪರ್ ಅವರ್. ಅಂದ್ರೆ 1 ಗಂಟೆಗೆ 4.5 ಕಿಲೋಮೀಟರ್ ಹೋಗ್ತೈತೆ ಅನ್ನಂಗ್ರಿ. 2 ಗಂಟೆಗೆ 9 ಕಿಲೋಮೀಟರ್ ಹೋಗ್ತೈತೆ ಅಂದ್ರೆ 1 ಗಂಟೆಗೆ ಎಷ್ಟು ಹೋಯ್ತು? 4.5 ಕಿಲೋಮೀಟರ್. ಹಾಗಾದ್ರೆ ಅದರ್ ಸ್ಪೀಡ್ ಅನ್ನ ಏನ್ ಮಾಡಿದಾರ? ಅದರ್ ಡಿಸ್ಟೆನ್ಸ್ ಅನ್ನ ಅಪ್ ಸ್ಟ್ರೀಮ್ ರೀ. ಅಪ್ ಸ್ಟ್ರೀಮ್ ಅಂದ್ರೆ ಪ್ರವಾಹದ ವಿರುದ್ಧ ದಿಕ್ಕು. ವಿರುದ್ಧ ದಿಕ್ಕಕ್ಕೆ ಟೈಮ್ ಎಷ್ಟು ತಗೊಂಡೈತ್ರಿ? ಅದನ್ನ ಎಸ್ ಯು ಅಂತ ಹೇಳಿ ಕನ್ಸಿಡರ್ ಮಾಡೋಣ್ರಿ. ಡಿಸ್ಟೆನ್ಸ್ ಎಷ್ಟದ ರೀ? 9 ಕಿಲೋಮೀಟರ್. ಹಾಗಾದ್ರೆ ಟೈಮ್ ಎಷ್ಟು ತಗೊಂಡೈತ್ರಿ? 6 ಗಂಟೆ. 9 6 ಭಾಗ ಮಾಡಬೇಕು. ಹಾಗಾದ್ರೆ 9 6 ಭಾಗ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಬರುತ್ತಾರೆ? ಸೊ ನೋಡ್ರಿ 1.5 ಬರುತ್ತಾ? ಸೊ 9 is divisible by 6. 6 ಒಂದ್ಲೆ 6. 9 6 ತೆಗೆದ್ರೆ ಎಷ್ಟು ಉಳಿತ್ರಿ? 3 ಉಳಿತಾ? ನೆಕ್ಸ್ಟ್ ಭಾಗ ಹೋಗಿಸ್ಬೇಕಾದ್ರೆ ಏನು ಮಾಡ್ತೀರಿ? ಪಾಯಿಂಟ್ ಕೊಟ್ಟ 0. 6 ಎಷ್ಟಲೇ 30 ರೀ. 6 5 30. ಆದ್ರೆ 9/6 is equal to 1.5 ಕಿಲೋಮೀಟರ್ ಪರ್ ಅವರ್. ಫಸ್ಟ್ ನಾವು ಏನು ಮಾಡಿದ್ವಿ ಅಂದ್ರೆ ಸ್ಪೀಡನ್ನು ಕಂಡುಹಿಡ್ಕೊಂಡಿವ್ರಿ. ಅವ್ರು ಏನು ಕೇಳಿದಾರ? ಸ್ಪೀಡ್ ಆಫ್ ಬೋಟ್, ಸ್ಟಿಲ್ ವಾಟರ್ ಆ್ಯಂಡ್ ಕರೆಂಟ್ ಅಂತ ಕೇಳಿದಾರ್ರಿ. ಆವಾಗ ನಿಮ್ಗೆ ಗೊತ್ತಿರ್ಬೇಕಾಗಿದೆ ಏನಪ್ಪ ಅಂದ್ರೆ ಇವಾಗ ಏನು ಸ್ಪೀಡ್ ಕಂಡುಹಿಡಿದೀವಲ್ರಿ, ಒಂದ್ಸಲ ಎರಡನ್ನೂ ಕೂಡಿಸಿ 2ರಲ್ಲೇ ಭಾಗಿಸಿದ್ರೆ ಸ್ಟಿಲ್ ವಾಟರ್ ಸ್ಪೀಡನ್ನು 2 ಕೂಡಿಸಿ 2ರಲ್ಲೇ ಭಾಗಿಸಿದ್ರೆ ಸ್ಟಿಲ್ ವಾಟರ್ ಸ್ಪೀಡ್ ಸಿಗ್ತೈತಿ. 2 ತಗೊಂಡ ಸಬ್ಸ್ಟ್ರಾಕ್ಷನ್ ಮಾಡಿ ಬೈ 2 ಮಾಡಿದ್ರೆ ಸ್ಟಿಲ್ ದಿ ಕರೆಂಟ್ ಸ್ಪೀಡ್ ಸಿಗ್ತೈತಿ. ಹಾಗಾದರೆ ಅಪ್ ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ ಎರಡನ್ನೂ ಕೇಳಿದಾರೆ ಅವ್ರು. ನಮ್ಗೆ ನೋಡ್ರಿ 3 ಕಿಲೋಮೀಟರ್ ಪರ್ ಅವರ್ ಆ್ಯಂಡ್ 1.5 ಕಿಲೋಮೀಟರ್ ಪರ್ ಅವರ್, 3 ಕಿಲೋಮೀಟರ್ ಪರ್ ಅವರ್ ಆ್ಯಂಡ್ 2 ಕಿಲೋಮೀಟರ್ ಪರ್ ಅವರ್ ಹೀಗೆ ಕೊಟ್ಟಿದಾರಲ್ರಿ. ಹಾಗಾದ್ರೆ ಅಪ್ ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ ಅದ ಸ್ಟಿಲ್ ವಾಟರ್ ಆ್ಯಂಡ್ ದ ಕರೆಂಟ್. ಸ್ಟಿಲ್ ವಾಟರ್ ಅಂದಾಗ ಎಸ್ ಡಿ ಮತ್ತು ಎಸ್ ಯು ಅನ್ನ ಕೂಡಿಸಿ 2ರಲ್ಲೇ ಭಾಗಿಸ್ಬೇಕ್ರಿ. ಅಂದ್ರೆ ಫಾರ್ಮುಲಾ ಇಸ್ ಗಿವನ್. ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ನಮ್ಗೆ ಫಾರ್ಮುಲಾ ಏನು ಕೊಡ್ತಾರಂದ್ರೆ 1/2 ಎಸ್ ಡಿ ಪ್ಲಸ್ ಎಸ್ ಯು ಮಾಡ್ಬೇಕ್ರಿ. ಸೊ ಇದು ಸ್ಟಿಲ್ ವಾಟರ್ ನೀರಿನ ವೇಗ ಕಂಡುಹಿಡಿಯಕ್ರಿ. ಅದ ಕರೆಂಟಿನ ವೇಗ ಕಂಡುಹಿಡಿ ಅಂದ್ರೆ ಎಸ್ ಇಸ್ ಈಕ್ವಲ್ ಟು 1/2 ಎಸ್ ಡಿ ಮೈನಸ್ ಎಸ್ ಯು ಮಾಡ್ಕೋಬೇಕ್ರಿ. ಸರಿನಾ? ನಾವು ಇವಾಗ ಡೈರೆಕ್ಟಾಗಿ ಬಿಡಿಸ್ತೇನೆ ರೀ. ಸೊ ಇಲ್ಲೇ ನೋಡ್ರಿ. ಸೊ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ದಿ ಸ್ಟಿಲ್ ವಾಟರ್. ಸ್ಟಿಲ್ ವಾಟರ್ ಫಾರ್ಮುಲಾ ಯೂಸ್ ಮಾಡಂಗಿಲ್ಲ, ಹಾಗೆ ಬಿಡಿಸ್ತೇನೆ. ಏನಪ್ಪ? 4.5 ಪ್ಲಸ್ 1.5 ಡಿವೈಡೆಡ್ ಬೈ 2. 4.5 ಪ್ಲಸ್ 1.5 ಅಂದ್ರೆ ಎಷ್ಟಾಗುತ್ತಾ? 6. 6/2 6/2 4.5 1.5 ಅನ್ನ ಅಡಿಷನ್ ಮಾಡಿದ್ರೆ ಎಷ್ಟಾಗೈತ್ರಿ? 6/2. 6/2 ಇಸ್ ನಥಿಂಗ್ ಬಟ್ 3. ಸರಿನಾ? ಹಾಗಾದ್ರೆ ಸ್ಟಿಲ್ ವಾಟರ್ದ ವೇಗ ಎಷ್ಟಾಯ್ತು? 3 ಕಿಲೋಮೀಟರ್ ಪರ್ ಅವರ್. ಅದೇ ಸ್ಟಿಲ್ ಕರೆಂಟ್ ಕರೆಂಟ್ ಅನ್ನಾಗ ಏನು ಮಾಡಿದ್ರಿ? 2 ಮೈನಸ್ ಮಾಡೋದು. 4.5 ಮೈನಸ್ 1.5 ಡಿವೈಡೆಡ್ ಬೈ 2. 4.5 ಒಳಗೆ 1.5 ಅನ್ನ ತೆಗೀರಿ. ಎಷ್ಟು ಸಿಗುತ್ತಾ? 3 ಸಿಗುತ್ತಾ? 3/2. 3/2 ಇಸ್ ನಥಿಂಗ್ ಬಟ್
1.5. ಹಾಗಾದರೆ ನೋಡ್ರಿ, ಸ್ಟಿಲ್ ವಾಟರ್ ವೇಗ 3 km/h, ಸ್ಟಿಲ್ ಕರೆಂಟಿನ ವೇಗ 1.5. ಹಾಗಾದರೆ ನಮ್ಮ ಆಪ್ಷನ್ ಯಾವುದಾಗೋದು ಈಗ? ಆಪ್ಷನ್ ಎ. ಯಾವಾಗಲೂ ನೀಟಾಗಿ ನೆನ್ಪಿಟ್ಕೋರಿ. ಫಸ್ಟ್ ಸ್ಪೀಡ್ ಫೈಂಡ್ ಔಟ್ ಮಾಡ್ಬೇಕ್ರಿ. ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ತಗೋಬೇಕ್ರಿ. ಸೊ ಎರಡೂದ್ರ ವೇಗ ತಗೋಬೇಕು. ತಗೊಂಡಾದ ನಂತರ ಸ್ಟಿಲ್ ವಾಟರ್ ಅಂದಾಗ ಎಡಿಷನ್ ಬೈ 2 ಮಾಡ್ರಿ. ಸ್ಟಿಲ್ ಕರೆಂಟ್ ಆದಾಗ ಸಬ್ಸ್ಟ್ರಾಕ್ಷನ್ ಮಾಡಿ ಬೈ 2 ಮಾಡಿದ್ರೆ ದಟ್ ಈಸ್ ದ ಆನ್ಸರ್. ಬಿಡಿಸಿದಾಯ್ತಾ? Next one, find 30% of point 30% of 1500 plus 600 is equal to question mark. ಸೊ 1500 ಪ್ಲಸ್ 600 ಪ್ರತಿಶತ ಶೇಕಡ 30ರ ಬೆಲೆ ಎಷ್ಟಾಗುವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ 630, ಆಪ್ಷನ್ ಬಿ 600, ಆಪ್ಷನ್ ಸಿ 610, ಆಪ್ಷನ್ ಡಿ 650. Find 30% of 1500 plus 600 is equal to question mark. ಸೊ ಫಸ್ಟ್ ಏನು ಮಾಡ್ರಿ, ಬ್ರಾಕೆಟ್ ಒಳಗೆ ಇದ್ದಿದ್ದನ್ನು ಅಡಿಷನ್ ಮಾಡ್ಕೋರಿ. ಅಡಿಷನ್ ಮಾಡಿ ಆದ ನಂತರ ಏನು ಮಾಡ್ರಿ, ಆಫ್ ಅಂದ್ರೆ ಮಲ್ಟಿಪ್ಲೈ ಚಿಹ್ನೆ ಹಾಕೋರಿ. 30% ಪರ್ಸೆಂಟೇಜನ್ನು ಏನು ಮಾಡ್ರಿ, ರಿಮೂವ್ ಮಾಡಿರಿ. ಪರ್ಸೆಂಟೇಜನ್ನು ರಿಮೂವ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ, ನೀವು ಏನು ಮಾಡ್ತೀರಿ, ಬೈ 100 ಮಾಡ್ತೀರಲ್ರಿ. ಸೊ ಎಟ್ ಐ ಪ್ಲಸ್ ಸ್ಟಾರ್ಟ್ ಬಿಡಿಸಿದ್ರಿ, ಯಾರಾದರೂ ಬಿಡಿಸಿದ್ರಿ? ಎಷ್ಟು? 630. ಸೊ ನೋಡಿ 30%, 30 ರಿಮೂವ್ ದಿ ಪರ್ಸೆಂಟೇಜ್. ರಿಮೂವ್ ಮಾಡ್ಬೇಕಾರೆ ಬೈ 100 ಇಂಟು 100 ಬೈ 100. 30 ಬೈ 100. ಮ್ಯಾಥಮೆಟಿಕ್ಸ್ ಒಳಗೆ ಹಾಫ್ ಅಂದರೆ ಯಾವ ಸೈನ್ ಹಾಕ್ತೀರಿ? ಇಂಟು. ಸೊ 1500 ಪ್ಲಸ್ 600 ಅಡಿಷನ್ ಮಾಡಿರಿ. 1500 ಪ್ಲಸ್ 600 ಕೂಡಿಸಿ 2100. ಸೊ ಇವಾಗ ಕ್ಯಾನ್ಸಲೇಷನ್ ಮಾಡೋಣ್ರಿ. ಕೆಳಗಡೆ 2 0 ಇದಾವ, ಮೇಲ್ಗಡೆ 3 0 ಇದಾವ್ರಿ. 2 ಕ್ಯಾನ್ಸಲ್ ಮಾಡೋಣ್ರಿ. 2 0 2 0. ಸೊ ಕ್ಯಾನ್ಸಲ್ ಆದವ್ರಿ. 21 ಗುಣಿಸು 30 ಮಾಡ್ಬೇಕ್ರಿ. ಸೊ 21 3 ಎಷ್ಟು? 60
3. 0 remains, take up 0. That is 630. That is the option A. ಬಿಡಿಸಿದಾಯ್ತಾ? ಸೊ ನೆಕ್ಸ್ಟ್ ಒನ್ ಈಸ್ ದ ಪ್ರಾಡಕ್ಟ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ ಈಸ್. ದಿ ಪ್ರಾಡಕ್ಟ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ ಈಸ್. ದಿ ಪ್ರಾಡಕ್ಟ್ ಆಫ್ rational and irrational numbers are. Rational and irrational numbers. Irrational numbers is the product of rational and irrational numbers is. Option A, always an integer. Option A, always an integer. And option B, always a rational number. Always an irrational number. Next one, sometimes rational and sometimes irrational. Sometimes rational and sometimes irrational. Sometimes irrational. ನೋಡಿ ಪ್ರಶ್ನೆ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ದ ಪ್ರಾಡಕ್ಟ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ ಈಸ್. ರ್ಯಾಷನಲ್ ನಂಬರ್ಸ್ ಅಂದರೆ ಯಾವ ಸಂಖ್ಯೆ ರೀ? ರ್ಯಾಷನಲ್ ನಂಬರ್ ಅಂದರೆ ಯಾವ ಸಂಖ್ಯೆ? ಭಾಗಲಬ್ಧ ಸಂಖ್ಯೆಗಳು ರೀ. ಇರ್ರ್ಯಾಷನಲ್ ನಂಬರ್ ಅಂದ್ರೆ ಅಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಯಾವಾಗಲೂ ಯಾವ ಸಂಖ್ಯೆ ಆಗುವುದು ಅಂತ ಕೇಳಿದ್ದಾರೆ ಅವ್ರ ಪ್ರಶ್ನೆ. ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಯ ಗುಣಲಬ್ಧ ಯಾವಾಗಲೂ ಆಪ್ಷನ್ ಎ ಆಲ್ವೇಸ್ ಆನ್ ಇಂಟೀಜರ್ ಅಂದ್ರೆ ಯಾವಾಗಲೂ ಪೂರ್ಣಾಂಕಗಳಾಗಿರುತ್ತವೆ. ಆಪ್ಷನ್ ಬಿ ಆಲ್ವೇಸ್ ಅ ರ್ಯಾಷನಲ್ ನಂಬರ್ಸ್ ಯಾವಾಗಲೂ ಭಾಗಲಬ್ಧ ಸಂಖ್ಯೆ ಆಗಿರುತ್ತವೆ. ಆಪ್ಷನ್ ಸಿ ಆಲ್ವೇಸ್ ಆನ್ ಇರ್ರ್ಯಾಷನಲ್ ನಂಬರ್ ಯಾವಾಗಲೂ ಅಭಾಗಲಬ್ಧ ಸಂಖ್ಯೆಗಳಾಗುತ್ತವೆ. ಆಪ್ಷನ್ ಡಿ ಸಮಟೈಮ್ಸ್ ರ್ಯಾಷನಲ್ ಆ್ಯಂಡ್ ಸಮಟೈಮ್ಸ್ ಇರ್ರ್ಯಾಷನಲ್ ಅಂದ್ರೆ ಒಂದು ವೇಳೆ ಭಾಗಲಬ್ಧನೂ ಆಗಬಹುದು, ಒಂದು ವೇಳೆ ಅಭಾಗಲಬ್ಧ ಸಂಖ್ಯೆಗಳು ಆಗಬಹುದು. ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು ಗೊತ್ತಿದ್ದಾರೆ ನಿಮ್ಗೆ? ರ್ಯಾಷನಲ್ ನಂಬರ್ಸ್ ಅಂದ್ರೆ ಯಾವ್ರಿ? ಭಾಗೋಗು ಸಂಖ್ಯೆ ಯಾವ್ರಿ? ಸೊ ಬರೀರಿ, ನಾವು ಹಿಂಗೆ ಬರಿಬೋದಲ್ರಿ 1, 1/2, ಸೊ 3/2. ಸೊ ರ್ಯಾಷನಲ್ ನಂಬರ್ಸ್ ಅಂದ್ರೆ ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ನೋಡ್ರಿ ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಅಂದ್ರೆ ಯಾವ ರೂಪ್ನಾಗ ಇರ್ಬೇಕಂತ ಹೇಳ್ತಾರೆ ಅವ್ರ? P/Q ರೂಪ್ನಾಗ ಇರಬೇಕು. ಕ್ಯೂ ಯಾವಾಗಲೂ 0 ಆಗಿರಬಾರ್ದು. ಪಿ ಮತ್ತು ಕ್ಯೂ ಏನಾಗಿರ್ತಾವ್ರಿ? ಇಂಟೀಜರ್ಸ್ ಆಗಿರ್ತಾವ ಅಂತ. ಇಂಟೀಜರ್ ಅಂದ್ರೆ ಸೆಟ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಹೋಲ್ ನಂಬರ್ಸ್ ಅನ್ನ ಇಂಟೀಜರ್ ಕರಿತೀವಿ. ಧನಾತ್ಮಕ ಋಣಾತ್ಮಕ ಪೂರ್ಣ ಸಂಖ್ಯೆಗಳಿಗೆ ಇಂಟೀಜರ್ ಅಂತ ಕರಿತೀವಿ. ಆ ಇಂಟೀಜರ್ಗಳು ಯಾವ ಫಾರ್ಮ್ನಾಗ ಇರಬೇಕು? P/Q ರೂಪ್ನಾಗ ಇರಬೇಕು. ಕ್ಯೂ ಯಾವಾಗಲೂ 0 ಆಗಿರಬಾರದು. ಪಿ ಮತ್ತು ಕ್ಯೂ ಬಿಲಾಂಗ್ಸ್ ಟು ದಿ ಇಂಟೀಜರ್ ಅಂತ ಹೇಳಿ ಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆ ಅಂದ್ರೆ ಗೊತ್ತಿರಬೇಕು ನಿಮ್ಗೆ. ಕನ್ಸಿಡರ್ 1 ತಗೋಬಹುದ್ರಿ, ನಾವು -1 ತಗೋಬಹುದು, ಅಥವಾ 1/2 ತಗೋಬಹುದು, ಅಥವಾ 10/2 ತಗೊಳ್ಬಹುದು. ಯಾವ ಬೇಕಾದ ಸಂಖ್ಯೆ ಭಾಗಲಬ್ಧ ಹೆಂಗಿರ್ಬೇಕು? P/Q. ಇವಾಗ ನಾವು 1 ಬರ್ದನಂದ್ರೆ ದಿಸ್ ಇಸ್ ಇನ್ ದಿ ಫಾರ್ಮ್ ಆಫ್ P/Q ಆಗುತ್ತೋ ಇಲ್ಲೋ? ಆಗತ್ರಿ. ನಾವು 1 ಬರ್ದನಂದ್ರೆ ಕೆಳಗೆ ಏನೂ ಇಲ್ಲ ಅಂದ್ರೆ ಏನಿರ್ತಿಲ್ಲ 1 ಇರ್ತೀರಿ. ಹಾಗಾದ್ರೆ P/Q ಐತ್ರಿ. ಸೊ ಇವಾಗ ರ್ಯಾಷನಲ್ ನಂಬರ್ ಅನ್ನ 1 ಅಂತ ಕನ್ಸಿಡರ್ ಮಾಡೇನ್ರಿ. ಹಾಗಾದ್ರೆ ಇರ್ರ್ಯಾಷನಲ್ ನಂಬರ್ ಅಂದ್ರೆ ಏನ ನಿಮ್ಗೆ? ಇರ್ರ್ಯಾಷನಲ್ ನಂಬರ್ ಅಂದ್ರೆ ಯಾವ್ರಿ? ಇರ್ರ್ಯಾಷನಲ್ ನಂಬರ್ ಅಂದ್ರೆ ಯಾವುವು? ಅಭಾಗಲಬ್ಧ ಸಂಖ್ಯೆಗಳು.
ಅಭಾಗಲಬ್ಧ ಸಂಖ್ಯೆಗಳಂದ್ರೆ ನಾವು ಸಂಖ್ಯೆಯನ್ನ ಭಾಗಾಕಾರ ಮಾಡಿದಾಗ ರಿಮೈಂಡರ್ ರೀ, ಶೇಷ ಯಾವಾಗಲೂ ಏನಾಗಂಗಿಲ್ಲ ರೀ, ಸೊನ್ನೆ ಬರೋದಿಲ್ಲ. ನೀವು ಪಾಯಿಂಟ್ ಕೊಟ್ಟು ಸೊನ್ನೆ ತಗೊಂಡು ಎಷ್ಟು ಬಿಡಿಸಿದ್ರು ಶೇಷ ಯಾವಾಗಲೂ ಏನಾಗಲ್ಲ ರೀ, 0 ಬರಂಗಿಲ್ಲ. ಅಂಥ ಸಂಖ್ಯೆಗಳಿಗೆ ನಾವು ಏನಂತೀವಿ ಅಂದ್ರೆ ಇರ್ರೇಷನಲ್ ನಂಬರ್ಸ್. ಅಂದ್ರೆ ನಂಬರ್ ಟರ್ಮಿನೇಟಿಂಗ್ ಅಂಡ್ ನಾಟ್ ರಿಪೀಟಿಂಗ್ ಇಸ್ ನೌನ್ ಆಸ್ ಇರ್ರೇಷನಲ್ ನಂಬರ್. ಹಾಗಾದ್ರೆ ಇರ್ರೇಷನಲ್ ನಂಬರ್ ಯಾವಪ್ಪ ಅಂದ್ರೆ √2, √3, √5 ಈ ರೀತಿ ಸಂಖ್ಯೆಗಳಿಗೆ ಇರ್ರೇಷನಲ್ ನಂಬರ್ಸ್ ಅಂತ ಕರಿತೀವಿ ರೀ. ಮತ್ತು ಪೈ ಅಂತ ಹೇಳಿ ತಗೋತೀವಿ. ಇವಾಗ ನೋಡ್ರಿ, ನಾನು ಕನ್ಸಿಡರ್ ಏನು ಮಾಡತ್ತೇನೆಂದ್ರೆ ರ್ಯಾಷನಲ್ ನಂಬರ್ 1 ಅಂತ ತೊಗೊಂಡೇನ್ರಿ. ಆ ರ್ಯಾಷನಲ್ ನಂಬರ್ 1 ಜೊತೆ ಇರ್ರೇಷನಲ್ ನಂಬರ್ ಯಾವುದರ ಗುಣಾಕಾರ ಮಾಡಿದ್ರೆ ಆನ್ಸರ್ ಏನು ಬರುತ್ತಾ? ಈಗ ನೋಡ್ರಿ, ನಾನು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಯನ್ನ ಕನ್ಸಿಡರ್ ಮಾಡತ್ತೇನ್ರಿ. ಸೊ ನೋಡ್ರಿ, ಇವಾಗ ಇವೆರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಇದೆ ರ್ಯಾಷನಲ್ ನಂಬರ್ಸ್ ರೀ. ರ್ಯಾಷನಲ್ ನಂಬರ್ಸ್ ಬರೀದೇನ್ರಿ, ಇರ್ರೇಷನಲ್ ಬರ್ದಿದ್ದೇನೆ. ರ್ಯಾಷನಲ್ ಬರಿಬಿಡ್ತೇನೆ, 1 ಬರಿದೇನ್ರಿ, -1 ಬರಿದೇನಿ, ಅಥವಾ 2/3 ಬರಿದೇನಿ. ಈ ಸಂಖ್ಯೆಗಳನ್ನು ತಗೋರಿ. ಇವಾಗ ನಮ್ಗೆ ಈ 2/3 ಅಥವಾ -1 ಜೊತೆ ಪ್ರಾಡಕ್ಟ್ ಅಂತಾರ್ರಿ. ಇವೆರಡು ಸಂಖ್ಯೆಗಳ ಗುಣಲಬ್ಧ ಮಾಡ್ರಿ, ಈ ಸಂಖ್ಯೆ ಎರಡು ಗುಣಲಬ್ಧ ಮಾಡ್ರಿ ಅಂತಾರೆ. ಇವಾಗ ನೋಡ್ರಿ, 1 × √2 ಮಾಡಿದ್ರ ಆನ್ಸರ್ ಏನು ಬರುತ್ತಾ? √2 ಬರ್ತೈತ್ರಿ. √2 ಬರುತ್ತಾ? √2 ಅನ್ನೋದು ರ್ಯಾಷನಲ್ ಇರ್ರೇಷನಲ್? ಇರ್ರೇಷನಲ್ ನಂಬರ್ ಹೌದಲ್ರಿ. ಯಾವಾಗಲೂ ಭಾಗಲಬ್ಧ ಸಂಖ್ಯೆ ಜೊತೆ ಅಭಾಗಲಬ್ಧ ಸಂಖ್ಯೆಯನ್ನ ಗುಣಾಕಾರ ಮಾಡಿದಾಗ ಯಾವ ಆನ್ಸರ್ ಬರುವುದ್ರಿ? ಆಲ್ವೇಸ್ ಅನ್ ಇರ್ರೇಷನಲ್ ನಂಬರ್. ಭಾಗಲಬ್ಧ ಸಂಖ್ಯೆ ಜೊತೆ ಅಭಾಗಲಬ್ಧ ಸಂಖ್ಯೆಯನ್ನ ಗುಣಿಸಿದಾಗ ಬರುವ ಗುಣಲಬ್ಧವು ಯಾವಾಗಲೂ ಅಭಾಗಲಬ್ಧ ಸಂಖ್ಯೆ ಯಾಗಿರುವುದು. ನೀಟಾಗಿ ನೆನ್ಪಿಟ್ಕೋರಿ. ರ್ಯಾಷನಲ್ ನಂಬರ್ಸ್ ಅಂದ್ರೆ ಭಾಗವು ಸಂಖ್ಯೆ, ಇರ್ರೇಷನಲ್ ಅಂದ್ರೆ ಅಭಾಗಲಬ್ಧ ಸಂಖ್ಯೆ. ಆ ಎರಡೂ ಸಂಖ್ಯೆಗಳ ಗುಣಾಕಾರ ಮಾಡಿದಾಗ ಯಾವಾಗಲೂ ಅಭಾಗಲಬ್ಧ ಸಂಖ್ಯೆ ಬರುವವು. ಬರೀ ಆಪ್ಷನ್ 1 ಹಾಕೋದ್ರೆ ಸಾಕ್ರಿ. ಇಲ್ಲೇನೆ ನಂಬರ್ಸ್ ಗೊತ್ತಿರಬೇಕು. ಗೊತ್ತಿರಲಿಲ್ಲಪ್ಪ ಅಂದ್ರೆ ನಂಬರ್ಸ್ ಅನ್ನ ರ್ಯಾಷನಲ್ ಮತ್ತು ಇರ್ರೇಷನಲ್ ನಂಬರ್ಸ್, ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ಗುರ್ತು ಹಾಕೊಂಡು ಸೊ ಅವುಗಳ ಗುಣಲಬ್ಧ ಯಾವಾಗಲೂ ಅಭಾಗಲಬ್ಧ ಸಂಖ್ಯೆ ಆಗಿರೋದು. ಬರ್ಕೊಂಡಿದ್ದಾಯ್ತಾ? ನೆಕ್ಸ್ಟ್ ಒನ್, in how many different ways can the letters of the word arise arranged? Arise arranged. ಅರೈಸ್ ಎಂಬ ಶಬ್ದವನ್ನು ಎಷ್ಟು ವಿಧಗಳಲ್ಲಿ ಜೋಡಿಸಬಹುದು? ಅರೈಸ್ ಎಂಬ ಶಬ್ದದ ಅಕ್ಷರಗಳಿಂದ ಎಷ್ಟು ವಿಧಗಳ ಸಂಖ್ಯೆಯನ್ನು ರಚಿಸಬಹುದು? ಆಪ್ಷನ್ ಎ 90, ಆಪ್ಷನ್ ಬಿ 120, ಆಪ್ಷನ್ ಸಿ 180, ಆಪ್ಷನ್ ಡಿ 60. ಯಾರಾದರೂ ಬಿಡ್ಸತ್ತೀರಿ? ಅರೈಸ್ ಒಳಗೆ ಅಕ್ಷರ ಎಷ್ಟು ಅದಾವ್ರಿ? 5 ಅದಾವ. ಆ 5 ಅಕ್ಷರಗಳನ್ನು ಎಷ್ಟು ವಿಧಗಳಲ್ಲಿ ಜೋಡಿಸಬಹುದು ಅಂತ ಕೇಳಿದ್ದಾರೆ. ಜೋಡಿಸಬಹುದು ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಗೊತ್ತದ ರೀ? ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್
ಅರೇಂಜ್ ಮಾಡೋದಂದ್ರೆ ಪರ್ಮುಟೇಷನ್ ಒಳಗೆ ಬರ್ತದೆ. ಪರ್ಮುಟೇಷನ್ ನಂಬರ್ ಎಷ್ಟು ಅದಾವ್ರಿ? 1 2 3 4 5 5 ಸಂಖ್ಯೆ ಅದಾವಲ್ರಿ. ಸೊ 5 ಸಂಖ್ಯೆ ಇದ್ದಾಗ 5p5 ಅಂತ ಹೇಳಿ ಬರೀದ್ರಿ. 5p5 ಈಸ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ 5. ಎರಡು ಸೇಮ್ ಅದಾವಲ್ರಿ, ಫ್ಯಾಕ್ಟೋರಿಯಲ್ 5 ಅಂತ ಬರೀತಾರೆ. ಫ್ಯಾಕ್ಟೋರಿಯಲ್ 5 ಬರ್ದಾರಂದ್ರೆ ಫ್ಯಾಕ್ಟೋರಿಯಲ್ ಎಲ್ಲಿವರೆಗೆ ಬರೆಯಬಹುದು ನಾವು ಅಂದ್ರೆ ಒಂದರ ತನ ಇಳಿಸೋದ್ರಿ. ಒಂದರ ತನ ಇಳಿಸೋದಂದ್ರೆ 5 ಅದ ರೀ. 5 4 3 2 1 ಮಲ್ಟಿಪ್ಲೈ ಮಾಡ್ರಿ. 5 4 ಎಷ್ಟು ರೀ? 20. 3 2 6 1 6 6 2 12. ಹಾಗಾದ್ರೆ ಎಷ್ಟು ವಿಧಗಳಲ್ಲಿ ಜೋಡಿಸಬಹುದು? 120 ವಿಧಗಳಲ್ಲಿ ಜೋಡಿಸಬಹುದು ನೋಡ್ರಿ. ಸೊ ಎಷ್ಟು ಅಕ್ಷರ ಇರ್ತಾವಲ್ಲ ಅಷ್ಟು ಅಕ್ಷರನ ಅರೇಂಜ್ ಮಾಡಂತಾರ್ರಿ. 5p5 ದಟ್ ಈಸ್ ಅ ಫ್ಯಾಕ್ಟೋರಿಯಲ್ 5. ಫ್ಯಾಕ್ಟೋರಿಯಲ್ 5 ಅನ್ನೋ ಬದಲಾಗಿನೂ ನಿಮ್ಗೆ ಗೊತ್ತಿರ್ಬೇಕ್ರಿ NPR. ನೆನಪದ ರೀ NPR. NPR ಏನು ಹೇಳೋದಪ್ಪ ಅಂದ್ರೆ ಫ್ಯಾಕ್ಟೋರಿಯಲ್ n ಡಿವೈಡೆಡ್ ಬೈ ಫ್ಯಾಕ್ಟೋರಿಯಲ್ n ಮೈನಸ್ r. ಸರಿನಾ? ಇಲ್ಲೇ ಇನ್ನೂ 5 ಅದ ರೀ. ಇನ್ನೂ 5 ಅದ ರೀ. ಅರೇಂಜ್ ಮಾಡೋ ಅಕ್ಷರ ಎಷ್ಟು ಅದಾವ್ರಿ? 5 ಅದಾವ್ರಿ. ಸೊ ನೋಡ್ರಿ ಫ್ಯಾಕ್ಟೋರಿಯಲ್ 5 ಡಿವೈಡೆಡ್ ಬೈ ಫ್ಯಾಕ್ಟೋರಿಯಲ್ 5 ಮೈನಸ್ 5. ಫ್ಯಾಕ್ಟೋರಿಯಲ್ 5 ಮೈನಸ್ 5 ಇಸ್ ನಥಿಂಗ್ ಬಟ್ 0. ಫ್ಯಾಕ್ಟೋರಿಯಲ್ 0 ವ್ಯಾಲ್ಯೂ ಇಸ್ ಈಕ್ವಲ್ ಟು 1. ಈ 0 ಬೆಲೆ ಯಾವಾಗಲೂ ಏನಾಗಿರ್ತೈತ್ರಿ? 1 ಆಗಿರ್ತೈತಿ. ಹಾಗಾದ್ರೆ 5ಅನ್ನ ಮತ್ತೆ ಎಣಿಸ್ತೀರಿ. 5 4 3 2 1. ಹಾಗಾದ್ರೆ ಮಲ್ಟಿಪ್ಲೈ ಬೈ ದಿಸ್ ಒನ್ 120. ಇಷ್ಟೆಲ್ಲ ಕಷ್ಟಪಡೋ ಬದಲಾಗಿ ಅಕ್ಷರ ಎಷ್ಟು ಇರ್ತಾವೆ ನೋಡಿದ್ರಿ ಅನ್ಸಾರ್ಥ ಇಳಿಸ್ಬಿಡುದ್ರಿ. ಇಳಿಸ್ಕೊಂಡು ಹೋಗುದು. 5 4 3 2 1. 5 4 20 ಗುಣಾಕಾರ ಮಾಡಕ್ಕೆ ಈಸಿ ಆಗಲ್ಲ ಅಂತೇಳಿ ಹೀಗೆ ಗುಣಿಸಿದೇನ್ರಿ. ಮೊದಲಿಗೆ 2 ಟರ್ಮ್ ಗುಣಿಸಿದೇನೆ. 5 4 20, ಆನಂತರ 3 2 6 6 1 6 6 2 12. 0 ರಿಮೈನ್ಸ್ 0. ಬಿಡಿಸ್ಕೊಂಡಿದ್ದಾಯ್ತಾ? ಬಿಡಿಸಿದಾಯ್ತು ರೀ? ಬಿಡಿಸಿದ್ದೀರಿ? ತೆಗಿಬೋದಾ? Next one. Which is the next number in the series? Which is the next number in the series? Which is the next number in the series? 5 5 25 125 ಡ್ಯಾಶ್. ಸರಣಿಯ ಮುಂದಿನ ಸಂಖ್ಯೆ ಯಾವುದು? ಸರಣಿಯ ಮುಂದಿನ ಸಂಖ್ಯೆ ಯಾವುದು? ಆಪ್ಷನ್ ಎ 600. ಎಷ್ಟು ಬರುವುದು? 625 625 600 ಹೇಳ್ರಿ. 650 625 600 675 ಎಷ್ಟು ಬರುದ್ರಿ? 625. ಸರಣಿ ಮಾತ್ರ ನೀಟಾಗಿ ಗೊತ್ತೈತೆ ಹೌದಲ್ರಿ? ಸೊ ಎಷ್ಟಲೇ ಮಲ್ಟಿಪ್ಲೈ ಮಾಡಿದಾರ್ರಿ? 5 5 25 25 5 125 125 ಗುಣಿಸು 5 120 5 5 125 5 ಎಷ್ಟ್ರಿ? 625. So that will be answer is option B. Option B.
ಎಲ್ಲರೂ ಬಿಡಿಸಿದ್ರಿ 625 ಜಲ್ದಿನ ಸಿಕ್ಕೈತಲ್ರಿ ಆನ್ಸರ. ಇದು ಒಂದೇ ಬಿಡಿಸಿರ್ಬೇಕಂಗಿತ್ತಂದ್ರೆ ಈಸಿ ಐತಿ ಹೌದಲ್ರಿ. ಬಿಡಿಸಿದಾರಲ್ರಿ ಎಲ್ಲರೂ. ನೆಕ್ಸ್ಟ್ ಬರಿಬಹುದಾ? A and B can do a work in 10 days. A and B can do a work. A and B can do a work. A and B can do a work in 10 days and 15 days. In 10 days and 15 days. 10 days and 15 days respectively. 15 days respectively. Respectively. If A start on the work, if A start the work, A start on the work and both work alternate days and both work alternate days after day. In how many days? In how many days will the work be completed? Will the work be completed? Option A 12. Option B 10. Option C 8. Option B D 9. A and B can do a work in 10 days and 15 days respectively if A start on the work and both work alternate days after day. In how many days will the work be completed? A ಮತ್ತು B ಅವರು ಒಂದು ಕೆಲಸವನ್ನು ಕ್ರಮವಾಗಿ 10 ದಿನ ಮತ್ತು 15 ದಿನಗಳಲ್ಲಿ ಮುಗಿಸಬಲ್ಲರು. ಅಂದ್ರೆ ಎ ಒಬ್ಬಗ ಕೊಟ್ರೆ 10 ದಿನದಾಗ ಮುಗಿಸ್ತಾನ್ರಿ, ಬಿ ಒಬ್ಬಗ ಕೊಟ್ರೆ ಎಷ್ಟು ದಿನದಾಗ ಮುಗಿಸ್ತಾನ್ರಿ? 15 ದಿನದಾಗ ಮುಗಿಸ್ತಾನ್ರಿ. ಕೆಲಸ ಸ್ಟಾರ್ಟ್ ಮಾಡ್ತಾನ್ರಿ. ನಾವು ಕೆಲಸ ಸ್ಟಾರ್ಟ್ ಮಾಡಿ ಆನಂತರ ಇಬ್ಬರು ಏನು ಮಾಡ್ತಾನೆ ಅಂದ್ರೆ ಒಂದಿನ ಕೆಲಸ ಮಾಡೋದು ಒಂದಿನ ಬಿಡೋದು, ಒಂದಿನ ಕೆಲಸ ಮಾಡಿದ್ರಿ ಒಂದಿನ ಕೆಲಸ ಮಾಡೋದು. ಅಂದ್ರೆ ಒಂದಿನ ಮಾಡ್ತಾರೆ ಒಂದಿನ ಬಿಡ್ತಾರೆ, ಗ್ಯಾಪ್ ಮಾಡ್ಕೊಂತ ಒಂದು ಮಾಡೋದು ಒಮ್ಮೆ ಬಿಡೋದು ಮಾಡ್ತಾರೆ. ಹಾಗಾದ್ರೆ ಆ ಕೆಲಸ ಪೂರ್ಣಗೊಳ್ಳಲು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಕಾಮನ್ ಆಗಿ ಬೇಸಿಕ್ ಆಗಿ ನೀವು ಹೇಳ್ತಿದ್ರಿ ಎ ಮತ್ತು ಬಿ 10 15 ಬಂತಂದ್ರೆ ಆನ್ಸರ್ ಎಷ್ಟು ಅಂದಿರಿ? 6 ಅಂತ ಹೇಳ್ತಿದ್ರಿ. ಇಬ್ಬರು ಸೇರಿ ಆ ಕೆಲಸ ಮಾಡಕ್ಕೆ ಎಷ್ಟು ದಿನ ತಗೋತಾರೆ? 6 ದಿನ. ಕಾಮನ್ ಕ್ವಶನ್ ರೀ ಅದು. ಇವ್ರು ಏನು ಮಾಡಿದಾರೆ ಅಂದ್ರೆ ಅದನ್ನ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಕೇಳಿದಾರೆ. ನೀವು ಹೇಳ್ತಿದ್ರಿ ಎ ಬಿ ಅಂದಾಗ 10 15 ಬಂತಂದ್ರೆ ಆನ್ಸರ್ ಎಷ್ಟು? 6 days ಅಂತಿದ್ವಿ. ಆಪ್ಷನ್ ನೋಡಿದ್ರೆ 6 ಯಾವುದು ಕಾಣಿಸ್ತಾನೇ ಇಲ್ಲ ನಮ್ಗೆ. ಅದಕ್ಕೆ ನೋಡ್ರಿ ಇಲ್ಲಿ ಏನು ಹೇಳಿದಾರೆ ಅಂದ್ರೆ ಸ್ಟಾರ್ಟ್ ಆನ್ ದ ವರ್ಕ್ ಅಂಡ್ ಬೋತ್ ದ ವರ್ಕ್ ಆಲ್ಟರ್ನೇಟ್ ಡೇಸ್. ಇವತ್ತು ಮಾಡಿದ್ರೆ ನಾಳೆ ಬಿಡುದ್ರಿ, ಮತ್ತೆ ನಾಡಿದ್ದು ಮಾಡೋದ್ರಿ, ಹೀಗೆ ಮಾಡ್ಕೊಂತ ಹೋಗ್ತಾರೆ. ಎಷ್ಟು ದಿನದಾಗ ಆ ಕೆಲಸ ಪೂರ್ಣಗೊಳಿಸ್ತಾರ ಅಂತ ಕೇಳ್ತಾರ್ರಿ. ಇಬ್ಬರು ಸೇರಿ ಕೆಲಸ ಮಾಡಕ್ಕೆ ಎಷ್ಟು ದಿನ ತಗೋತಾರಿ? ಫಸ್ಟ್ ಫೈಂಡ್ ಔಟ್ ಮಾಡ್ತೀರಿ. ಇಬ್ಬರು ಸೇರಿ ಕೆಲಸ ಮಾಡಕ್ಕೆ ಏನು ಮಾಡ್ತೀರಿ? T1 T2 ಡಿವೈಡೆಡ್ ಬೈ T1 ಪ್ಲಸ್ T2 ಯೂಸ್ ಮಾಡ್ತೀರಾ ಅಥವಾ ಕಾಮನ್ ಆಗಿ ಬಿಡಿಸ್ತೀರೋ? ಕಾಮನ್ ಆಗಿ ಬಿಡಿಸ್ತೀರಿ. ಹಾಗಾದ್ರೆ T1 ಇಸ್ ಅ ವರ್ಕ್ ಆಫ್ ಎ, T2 is a work of B. T1 plus T2 10 plus 15 that is 25. So ಬಾ ಹೋಗ್ಸನ್ರಿ ಎಷ್ಟಲೇ ಬಾ ಹೋಗ್ಸನ? 5 ಇರಲೇ ರೀ, 5 2 ರೀ, 5 5 ರೀ, 5 1 ರೀ, 5 3 2 3 6. ಕಾಮನ್ ಆನ್ಸರ್ ಏನು ನಮ್ಮದು?
6. ಇಬ್ರು ಸೇರಿ ಆ ಕೆಲಸ ಮಾಡಕ್ಕೆ ಎಷ್ಟು ದಿನ ತಗೋತಿದ್ರಿ? 6 ದಿನ. 1 ದಿನ ಬಿಟ್ಟು 1 ದಿನ ತಗೋತಾರಂದ್ರೆ ಡಬಲ್ ಆಯ್ತಲ್ರಿ? ಹಾಗಾದ್ರೆ ಡೇಸ್ ಆಫ್ಟರ್ ಡೇ ಹಾ ಎಷ್ಟು ನೋಡಿದ್ರ ಹೇಳ್ಬೇಕ. 6ಕ್ಕೆ ಏನು ಮಾಡೋದ್ರಿ? 2 ಗುಣಿಸ್ರಿ. ಎಷ್ಟು ದಿನ ಬಂತೈತಿ? 12 ಡೇಸ್ ಬರ್ತೈತಲ್ಲ, ಡೇ ಆಫ್ಟರ್ ಡೇ. 1 ದಿನ ಮಾಡೋದು 1 ದಿನ ಬಿಡೋದು. ಹಾಗಾದ್ರೆ 6 ಡೇ ಬಂದದ್ರಿ. 6 into 2 that is 12 days. ಬಿಡಿಸಿದಾಯ್ತಾ? ಬಿಡಿಸಿದಾಗಿದ್ದಾರೆ. ಸೊ ನೆಕ್ಸ್ಟ್ ಒನ್ ಈಸ್ take down the average age of 7 boys is 20 years. The average age of 7 boys is 20 years. 7 boys is 20 years. Average age of 7 boys is 20 years. If the average age of the first 6 boys is, if the average age of first 6 boys is 19 and half years. 99 half years. 99 half years. Then the age of the 7th boy will be. Then the age of the 7th boy will be. Then the age of 7th boy will be. Then the age of 7th boy will be. Then the age of 7th boy will be. Options are taken. 21 years. Option B 18 years. 18 years. Option C 23 years. Option D 20 years. 20 years. ನೋಡ್ರಿ ಪ್ರಶ್ನೆ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಅವರೇಜ್ ಏಜ್ ಆಫ್ 7 ಬಾಯ್ಸ್ ಇಸ್ 20 ಇಯರ್ಸ್. 7 ಬಾಲಕರ ಸರಾಸರಿ ವಯಸ್ಸು ಎಷ್ಟು ವರ್ಷ? 20 ವರ್ಷ. ಸೊ ಇಫ್ ದ ಅವರೇಜ್ ಏಜ್ ಆಫ್ ಫಸ್ಟ್ 6 ಬಾಯ್ಸ್, ಆ 7 ಜನರಲ್ಲಿ ಮೊದಲ 6 ಬಾಲಕರ ಸರಾಸರಿ ವಯಸ್ಸು ಎಷ್ಟು? 19 ಹಾಗಾದರೆ 7ನೇ ಬಾಲಕನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಅವರೇಜ್ ಬಂದಾಗ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಫಸ್ಟ್ ಏನು ಕಂಡುಹಿಡಬೇಕ್ರಿ ನಾವು? ಅವರೇಜ್ ಈಕ್ವಲ್ ಟು ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಎಲ್ಲರಿಗೂ ಗೊತ್ತೈತೆ, ಆಲ್ರೆಡಿ ಅವರೇಜ್ ಕೊಟ್ಟಾರ ಅಂದ್ರೆ ನಾವೇನು ಕಂಡುಹಿಡಬೇಕು? ಸಮ್ ಕಂಡುಹಿಡಬೇಕ್ರಿ. ಸಮ್ ಈಸ್ ಈಕ್ವಲ್ ಟು ಅವರೇಜ್ ಇಂಟು ನಂಬರ್. ಇವಾಗ ನಾವೇನು ಮಾಡ್ಬೇಕಂದ್ರೆ 7 ಬಾಲಕರ ಒಟ್ಟು ವಯಸ್ಸಿನಲ್ಲಿ 6 ಬಾಲಕರ ಒಟ್ಟು ವಯಸ್ಸನ್ನು ಏನು ಮಾಡ್ಬೇಕ್ರಿ? ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ 7ನೇ ಬಾಲಕನ ವಯಸ್ಸು ಸಿಗುವುದು. ಹಾಗಾದ್ರೆ ನೋಡ್ರಿ ಡೈರೆಕ್ಟಾಗಿ ಬಿಡ್ಸೋಣ. ಏಜ್ ಆಫ್ 7th ಬಾಯ್ ಬೇಕಾಗಿತ್ತಪ್ಪ ಅಂದ್ರೆ
ಮೊದಲಿಗೆ ಸಮ್ ಆಫ್ 7 ಬಾಯ್ಸ್, ಆ 7 ಬಾಲಕರ ಒಟ್ಟು ವಯಸ್ಸು ಒಟ್ಟು ಕಂಡುಹಿಡಬೇಕಾದ್ರೆ ನೋಡ್ರಿ ಎವರೇಜ್ ಜೊತೆ ನಂಬರನ್ನು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಹಾಗಾದ್ರೆ 7 ಬಾಲಕರ ಸರಾಸರಿ ವಯಸ್ಸು ಎಷ್ಟೈತ್ರಿ? 20 ಗುಣಿಸು 7, ಸರಿನಾ? ಸರಾಸರಿ ಜೊತೆ ಸಂಖ್ಯೆಯನ್ನು ಗುಣಿಸಿದ್ರ ಟೋಟಲ್ ಏಜ್ ಆಫ್ 7 ಬಾಯ್ಸ್ ಸಿಗ್ತೈತಿ. ಆ ಟೋಟಲ್ ಏಜ್ ಆಫ್ 7 ಬಾಯ್ಸ್ ಒಳಗ ಟೋಟಲ್ ಏಜ್ ಆಫ್ 6 ಬಾಯ್ಸ್ ಎಷ್ಟು ಜನ ಅದಾರೆ? 6 ಬಾಲಕರ. ಅವರ ಸರಾಸರಿ ಎಷ್ಟೈತ್ರಿ? 19 ಮಲ್ಟಿಪ್ಲೈ 19 38 1 ಸೇರಿಸ್ರಿ 39/2. ಆ 6 ಬಾಲಕರ ಒಟ್ಟು ವಯಸ್ಸು 39/2. ಎಷ್ಟು ಜನ ಅದಾರ್ರಿ ಅವರು? 6 ಜನ ಅದಾರ. ನೋಡ್ರಿ ಸರಾಸರಿ ಒಳಗೆ ಫಸ್ಟ್ ಕಂಡುಹಿಡಬೇಕಾಗಿದೆ ಸಮ್ರಿ. 20 ಜನರ ಒಟ್ಟು ವಯಸ್ಸಿನಲ್ಲಿ 6 ಜನರ ಒಟ್ಟು ವಯಸ್ಸನ್ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ನಮ್ಗೆ 7ನೇ ಬಾಲಕನ ವಯಸ್ಸು ಸಿಗ್ತೈತಿ. ಇವಾಗ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕಾರೆ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ. 20 × 7 27 ಎಷ್ಟು? 140 ಮೈನಸ್ 2 6 ಬಾ ಹೋಗುತ್ತ ನೋಡ್ರಿ, ಹೋಗುತ್ತಾ? ಹೋಗ್ಸನ್ರಿ 2 1 2 3 39 × 3 39 ಗುಣಿಸು 3 39 3 ಎಷ್ಟ್ರಿ? 117. ನೋಡ್ರಿ 140ರಾಗ 117ನ್ನ ಏನು ಮಾಡ್ರಿ? ಮೈನಸ್ ಮಾಡ್ರಿ. 140 minus 117. 140 minus 117 is given. The answer is 23 years. Age of 7th boy is 23 years. That will be option C. ನೋಡ್ರಿ ಒಟ್ಟು ಕಂಡು ಹಿಡಿದಂದ್ರೆ ಸಬ್ಸ್ಟ್ರಾಕ್ಷನ್ ಮಾಡಿದ್ರಿ. ನೀವು ಇಲ್ಲೇ ಕಂಡು ಹಿಡಿಬೇಕಂತ ಏನಿಲ್ಲ, ಸೈಡ್ ಏನಾರ ಮಾಡ್ರಿ. ಒಟ್ಟು 7 ಜನರ ಒಟ್ಟು ವಯಸ್ಸಿನಲ್ಲಿ 6 ಜನರ ಒಟ್ಟು ವಯಸ್ಸನ್ನ ಸಬ್ಸ್ಟ್ರಾಕ್ಟ್. ಈಗ 39/2 ಹೆಂಗೆ ಮಾಡಿಸಿವಿ ಅಂದ್ರೆ 19 38 ಒಂದು ಸೇರಿಸಿದ್ರೆ 39 ಡಿವೈಡೆಡ್ ಬೈ 2 ರೀ. ಸೊ ಇದು 6 ಜನರ ಒಟ್ಟು ವಯಸ್ಸು. 6 ಜನರಿ ಮಲ್ಟಿಪ್ಲೈ ಮಾಡ್ತೀರಿ 117 ಬರ್ತೈತ್ರಿ. 140ರಾಗ 117 ತೆಗೆದ್ರೆ 23 ವಯಸ್ಸು. ಬಿಡಿಸಿದಾಯ್ತಾ ಹಾಗಾದರೆ ಸೊ ನೆಕ್ಸ್ಟ್ ಒನ್ ಲಾಸ್ಟ್ 9 ಪ್ರಾಬ್ಲಮ್ ಅದು ಅಲ್ರಿ. ಇನ್ನು ಲಾಸ್ಟ್ ಒಂದು ಬಿಡ್ಸನ್ರಿ. ನೋಡ್ರಿ if an event cannot occur then its probabilities ನೋಡ್ರಿ. ಸೊ ಆಪ್ಷನ್ ಎ is given 1, ಆಪ್ಷನ್ ಬಿ is given 1/2, ಆಪ್ಷನ್ ಸಿ is given 0, ಆಪ್ಷನ್ ಡಿ is given 3/4. If an event cannot occur then its probability ಅಂದ್ರೆ ಸಂಭವನೀಯತೆ. ದ ಇವೆಂಟ್ ಕೆನಾಟ್ ಅಕರ್ ಅಂದ್ರೆ ಘಟನೆನೇ ಸಂಭವಿಸಿಲ್ಲ ಅಂದ್ರೆ ಸಂಭವನೀಯತೆ ಎಷ್ಟು ಬರ್ತೈತಿ ಅಂತ ಕೇಳಿದಾರೆ. ಒಂದು ಘಟನೆ ನಡೆದಿಲ್ಲ ಸಂಭವನೀಯತೆ ಹೇಳಕ್ ಸಾಧ್ಯ ಐತ್ರಿ. ಸಂಭವನೀಯತೆ ಅಂದ್ರೆ ಫೇವರೇಬಲ್ ಇವೆಂಟ್ಸ್ ಈಸ್ ಈಕ್ವಲ್ ಟು, ಸೊ ಇಲ್ಲೇ
ಆಕರಿಂಗ್ ಇವೆಂಟ್ಸ್, ನಮಗೇನು ಇವೆಂಟ್ಸ್ ಕಾಣಿಸ್ತಿಲ್ಲ ದಟ್ ಆಕರಿಂಗ್ ಇವೆಂಟ್ಸ್ ಡಿವೈಡೆಡ್ ಬೈ ಟೋಟಲ್ ಇವೆಂಟ್ಸ್. ಟೋಟಲ್ ಇವೆಂಟ್ಸ್ ನೋಡ್ರಿ, ಸಂಭಾವನೆ ಇದ್ರೆ ಕಂಡುಹಿಡಿಬೇಕಾದ್ರೆ ಸಂಭವಿಸುವ ಘಟನೆ ಮ್ಯಾಲೆ ಬರೋದ್ರಿ, ಒಟ್ಟು ಘಟನೆಗಳು ಕೆಳಗೆ ಬರೋದ್ರಿ. ಫಾರ್ ಎಕ್ಸಾಂಪಲ್ ಒಂದು ಕಾಯಿನ್ ಟಾಸ್ ಮಾಡ್ತೀವಿ ನೀವು. ಕಾಯಿನ್ ರೀ, ಕಾಯಿನ್ ಗೊತ್ತೈತಲ್ರಿ? ಕಾಯಿನ್ ಒಂದು ಕಾಯಿನ್ ರೀ. ಒಂದು ಕಾಯಿನ್ಯಾಗ ಹೆಡ್ ಮತ್ತು ಟೇಲ ಎಷ್ಟು ಘಟನೆಗಳಾದವ್ರಿ ಅಲ್ಲಿ? 2 ಹೆಡ್ ಮತ್ತು ಟೇಲ. ಹೌದ್ರಿ? ಇಲ್ಲಿ ಸಂಭವಿಸುವ ಘಟನೆ ಹೆಡ್ ಮತ್ತು ಟೇಲ, ಒಟ್ಟು ಘಟನೆಗಳು ಎಷ್ಟು ಆಗ್ತಾವ್ರಿ? 2 ಆಗ್ತಾವ್ರಿ. ಹೌದಾ? ಒಟ್ಟು ಘಟನೆಗಳು ಎಷ್ಟು? 2 ರೀ. ಒಂದು ಕಾಯಿನ್ ಟಾಸ್ ಮಾಡಿದಾಗ ಹೆಡ್ ಮೇಲೆ ಬರುವ ಸಂಭಾವನೆತೆ ಎಷ್ಟು ಅಥವಾ ಟೇಲ್ ಬರುವ ಸಂಭಾವನೆತೆ ಎಷ್ಟು ಅಂತ ಕೇಳ್ತಾರ್ರಿ. ನಾವು ಕಾಯಿನನ್ನು ಟಾಸ್ ಮಾಡಲೇ ಇಲ್ಲಪ್ಪ ಅಂದ್ರೆ ಘಟನೆ ಏನಾರ ಸಂಭವಿಸ್ತೈತಿ? ಸಂಭವಿಸಂಗಿಲ್ಲ. ಹೌದಲ್ರಿ? ಅವ್ರು ಏನು ಕೇಳಿದಾರ? ಇಫ್ ಆನ್ ಇವೆಂಟ್ ಕೆನಾಟ್ ಆಕರ್, ಒಂದು ಘಟನೆನೇ ಇಲ್ಲ, ಹಾಗಾದ್ರೆ ಘಟನೆ ಸಂಭವಿಸುವ ಘಟನೆ ಏನಾಗಬಹುದು ಅಂತ ಕೇಳಿದಾರ. ನೋಡ್ರಿ, ಘಟನೆನೇ ಇಲ್ಲ ಅಂದ್ರೆ ಘಟನಾ ಸಂಭಾವನೆ ಘಟನೆ ಏನು ಬರ್ತೈತ್ರಿ? 0 ಬರ್ತೈತ್ರಿ. ಈಗ ಹೆಡ್ ಟೇಲ ಮಾಡಿದಾಗ ಏನು ಬರ್ತೈತಿ? ಹೆಡ್ ಬೈ 2. ನಮ್ಗೆ ತಲೆ ಮೇಲೆ ಬರುದ್ರಿ ಒಂದೇ ಘಟನೆ, ಒಟ್ಟು ಘಟನೆಗೆ ಎಷ್ಟಿರ್ತಾವು? 2 ಇರ್ತಾವೆ. 1/2. ಅದರ ಟೇಲ್ ಕೇಳಿದ್ರು 1/2 ರೀ. 2 ಕಾಯಿನ್ ಟಾಸ್ ಮಾಡಿದಾಗ ಏನಾಗ್ತೈತಿ? ಚೇಂಜ್ ಆಗ್ತೈತಿ. ಒಮ್ಮೆ ಹೆಡ್ ಟೇಲರ ಬೀಳ್ಬೋದು, ಹೆಡ್ ಬೀಳ್ಬೋದು, ಟೇಲರ ಬೀಳ್ಬೋದು, ಹೆಡ್ ಟೇಲ ಬೀಳ್ಬೋದು. ಅಲ್ಲಿ 4 ಘಟನೆ ಬರ್ತಾವ್ರಿ. ಸಂಭವಿಸೋ ಘಟನೆ 2 ಕಾಯಿನ್ನಾಗ 4 ಬರ್ತಾವೆ. 1 ಕಾಯಿನ್ನಾಗ ಎಷ್ಟು ಬರ್ತಾವ್ರಿ? 2 ಬರ್ತಾವೆ. ಯಾವಾಗಲೂ ಆನ್ಸರ್ ಏನಿರ್ತೈತಿ? 1/2. ಸೊ ಸಾಕಲ್ರಿ 10 ಪ್ರಾಬ್ಲಮ್? ಸಾಕ್ರಿ? ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಬಿದ್ದಿದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ದಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ AROದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಮತ್ತು ಹವಾಲ್ದಾರ್ ತರಬೇತಿ SSLC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.